ಯಾಸಿನ್ ಕಿತ್ತೂರ್ ಸಾರಥ್ಯದ ಹಾಯ್ ಮಲಪ್ರಭಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ತ್ರಿವೇಣಿ ಬಡಿಗೇರ್. ಕಳೆದ 10 ದಿನಗಳ ಕಾಲ ಅತಿ ವಿಜೃಂಭಣೆಯಿಂದ ಜರುಗಿದ ಶ್ರೀ ರಾಣಿ ಬೆಳವಡಿ ಮಲ್ಲಮ್ಮಳ ಆರಾಧ್ಯ ದೇವ ಶ್ರೀ ವೀರಭದ್ರೇಶ್ವರ ಜಾತ್ರೆ ದಿನಾಂಕ 27ರಂದು ಸಂಪನ್ನಗೊಂಡಿತು. ಜಾತ್ರೆಯ ನಿಮಿತ್ತ ಬಯಲು ಕುಸ್ತಿಗಳು ಜರುಗಿದವು. ಈ ಸಂದರ್ಭದಲ್ಲಿ ಮಾಜಿ ಪೈಲ್ವಾನರನ್ನು ಸನ್ಮಾನಿಸಲಾಯಿತು. ದಯವಿಟ್ಟು ಎಲ್ಲರೂ ಸಹಕರಿಸಬೇಕು. ಈ ಸತ್ಕಾರ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ಯಾವತ್ತು ಮಾಜಿ ಪೈಲ್ವಾನರಾದಂತ ಶ್ರೀಯುತ ಮಲ್ಕಾಜಪ್ಪ ಕರಿಗಿಟ್ಟಿ ಅವರು, ಶ್ರೀಯುತ ಮಹಾದೇವ ಬರ್ಮಗೌಡರು, ಶ್ರೀಯುತ ಶಂಕರಪ್ಪ ಗುಗ್ರಿ ಅವರು, ಶ್ರೀಯುತ ನಿಂಗಪ್ಪ ಕರಿಕಟ್ಟಿ ಸಂಜೆ ಭವಾನಿ ಮೆಲೋಡೀಸ್ನ ಬಸವರಾಜ್ ನರೇಂದ್ರ ಅವರ ಬಾರೋ ಬಾರೋ ಬಸವಣ್ಣ ಹಾಡು ರೈತರನ್ನು ಭಾವಪರವಶಗೊಳಿಸಿತು. ದಿನಾಂಕ 27ರಂದು ವೀರಭದ್ರೇಶ್ವರ ರಥವನ್ನು ಈಶ್ವರ ದೇವಸ್ಥಾನದಿಂದ ಮರಳಿ ತರಲಾಯಿತು. ಜಾತ್ರೆಯಲ್ಲಿ ಅಪಾರ ಭಕ್ತರು ಹರ ಹರ ಮಹಾದೇವ ಜಯಘೋಷಣೆ ಮುಗಿಲು ಮುಟ್ಟಿತು. ದೇವಸ್ಥಾನದ ಮುಂಭಾಗದಲ್ಲಿ ಸಾವಿರಾರು ತೆಂಗಿನಕಾಯಿಗಳನ್ನು ಒಡೆದು ಭಕ್ತರು ತಮ್ಮ ಹರಕೆ ತೀರಿಸಿದರು. ಒಟ್ಟಾರೆಯಾಗಿ ಜಾತ್ರೆ ವರ್ಷದಿಂದ ವರ್ಷಕ್ಕೆ ಭಕ್ತರನ್ನು ಸೆಳೆಯುತ್ತಿದ್ದು ಕೊಪ್ಪಳದ ಗವಿ ಸಿದ್ದೇಶ್ವರ ಜಾತ್ರೆಯನ್ನು ಮೀರಿಸುವಂತಾಗಿದೆ ಎಂದು ಹೇಳಲಿಕ್ಕೆ ಹೆಮ್ಮೆ ವೀಕ್ಷಕರೇ. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಜಾತ್ರಾ ಕಮಿಟಿಯವರಿಗೆ ಧನ್ಯವಾದ ತಿಳಿಸಿದರು. ಆಗಮಿಸಿದ ಭಕ್ತರಿಗೆ ಅನ್ನಪ್ರಸಾದ ನೀಡಿದವರಿಗೆ ಶ್ರೀಗಳಿಗೆ ವಿನಂತಿ ನಮನ ತಿಳಿಸಿದರು. 18 ಪ್ರಾರಂಭವಾಗಿ 27 ಮುಕ್ತಾಯ ಹಂತದಲ್ಲಿದೆ. ಸುಮಾರು 10 ದಿನಗಳ ಕಾಲ ಜಾತ್ರೆ ವಿಜೃಂಭಣೆಯಿಂದ ನೆರವೇರ್ತಾ ಇದೆ. ಮೊದಲು 4 ದಿನ ಸಣ್ಣ ರಥವನ್ನು ಎಳೆದು ಗುರುವಾರ ದಿನದಿಂದ 23 ತಾರೀಕಿನಿಂದ ಇಲ್ಲಿವರೆಗೆ ಈ ದೊಡ್ಡ ರಥದ ಒಂದು ಕಾರ್ಯಕ್ರಮ ನಡೆಯುತ್ತದೆ. ಸುಮಾರು 10 ದಿನವೂ ಅನ್ನಪ್ರಸಾದ ಕಾರ್ಯಕ್ರಮ ಅತಿ ಒಳ್ಳೆಯ ರೀತಿಯಿಂದ ನಡೀತಾ ಬಂದಿದೆ. ಸಾಕಷ್ಟು ಸಾರ್ವಜನಿಕರಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಈ ಸಲದ ಒಂದು ಜಾತ್ರೆ ನೋಡಲು 100 ಕಣ್ಣು ಸಾಲದು, ಆ ರೀತಿ ತುಂಬ ವಿಜೃಂಭಣೆಯಿಂದ ನೆರವೇರ್ತಾ ಇದೆ. ಇವತ್ತು ಜಾತ್ರೆಯ ಕೊನೆಯ ದಿನ. ಈ ರಥವು ಈಶ್ವರ ದೇವಸ್ಥಾನದಿಂದ ವೀರಭದ್ರ ದೇವಸ್ಥಾನದೊಳಗೆ ನಾವು ಇದನ್ನು ಒಯ್ದು ಅಲ್ಲಿ ತಲುಪಿಸಿ ಇವತ್ತಿಗೆ ಜಾತ್ರೆಯನ್ನು ಕೊನೆಗೊಳಿಸುತ್ತೇವೆ. ಈ ಜಾತ್ರೆಯ 10 ದಿನದಲ್ಲಿ ವಿವಿಧ ಕಾರ್ಯಕ್ರಮಗಳು, ಪ್ರತಿದಿನ ಒಂದು ರಸಮಂಜರಿ ಕಾರ್ಯಕ್ರಮ, ಭಜನಾ ಕಾರ್ಯಕ್ರಮ, ಸಾಂಸ್ಕೃತಿಕ ಕಾರ್ಯಕ್ರಮ ವಿವಿಧ ರೀತಿಯಲ್ಲಿ ಚೆನ್ನಾಗಿ ನೆರವೇರಿದವು. ಮತ್ತು ಮೂರು ದಿನ ಅಂದರೆ ರಥೋತ್ಸವ ಮುಗಿದ 3 ದಿನ ಕುಸ್ತಿ ಕಾರ್ಯಕ್ರಮ ನಡೆಯುತ್ತದೆ. ಈ ಕುಸ್ತಿ ಕಾರ್ಯಕ್ರಮದಲ್ಲಿ ವಿವಿಧ ಭಾಗದ ಪೈಲ್ವಾನರು ಬಂದು ತಮ್ಮ ಸಾಮರ್ಥ್ಯವನ್ನು ತೋರಿಸುತ್ತಾರೆ. ನಿಜವಾಗಿಯೂ ಈ ಒಂದು ಜಾತ್ರೆ 2 ಕಣ್ಣು ನೋಡಲಿಕ್ಕೆ ಸಾಲದು. ಇವತ್ತು ಕೊನೆಯ ದಿನವಾದ್ದರಿಂದ ಈ ವೀರಭದ್ರೇಶ್ವರ ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ. ಈ ಸಲ ಮಳೆ ಬೆಳೆ ಚೆನ್ನಾಗಿ ಬರಲಿ ಅಂತ ಕೇಳ್ಕೊಳ್ತಾ ನಾನು 2 ಮಾತು ಮುಗಿಸ್ತೇನೆ. ಧನ್ಯವಾದ ಸರ್. ಧನ್ಯವಾದ. ತಡವಾಡ್ ಪೊಲೀಸ್ ಠಾಣೆಯ PSI ನಂದೀಶ್ ಹಾಗೂ ಹವಾಲ್ದಾರ್ ಒಂಟಗೋಡಿ ಮತ್ತು ಪೊಲೀಸರು ಬಿಗಿ ಬಂದೋಬಸ್ತ್ ಮಾಡಿದ್ದರು. ಯಾವುದೇ ತರಹದ ಗಲಾಟೆ ಆಗಲಿಲ್ಲ. ಜಾತ್ರೆಯಲ್ಲಿ ವ್ಯಾಪಾರಸ್ಥರು ಹಾಗೂ ಜೋಕಾಲಿ ಸ್ಟೇಷನರಿ ಅಂಗಡಿಗಳು ಸಖತ್ ವ್ಯಾಪಾರದಲ್ಲಿ ತೊಡಗಿದ್ದರು.
ಈ ವರ್ಷ 4ನೇ ವಾರ್ಡಿನ ಜಾತ್ರಾ ಕಮಿಟಿಯವರು ಸಂಪೂರ್ಣ ಜವಾಬ್ದಾರಿ ನೀಗಿಸಿದರೆ ಮುಂದಿನ ವರ್ಷ 5ನೇ ವಾರ್ಡಿನ ಕಮಿಟಿಯವರು ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಿಭಾಯಿಸಲೆಂದು ಶ್ರೀ ವೀರಭದ್ರನಲ್ಲಿ ಪ್ರಾರ್ಥನೆ. ಕಳೆದ 10 ದಿನಗಳ ಕಾಲ ನಮ್ಮ ಯೂಟ್ಯೂಬ್ ವೀಕ್ಷಿಸಿದ ಎಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ನಮಸ್ಕಾರ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ವರದಿ ಯಾಸಿನ್ ಕಿತ್ತೂರ್, ಅಸದ್ ಆರ್ಜೆ. ಎಲ್ಲರಿಗೂ ನಮಸ್ಕಾರ. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ದಯವಿಟ್ಟು ನಮ್ಮ ಹಾಯ್ ಮಲಪ್ರಭಾ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.